ಗ್ರಾಜ್ಯುಯೇಟ್ ಮಾಡಿರೋಂಥ ಕಾಲೇಜವರು ಬಂದು ಮಾತಾಡ್ಸಿದ್ರು, ತುಂಬ ಖುಷಿಯಾಗುತ್ತೆ. ಸೊ ಈ ಕಾರ್ಯಕ್ರಮನೇ ನನಗೆ ವೈಯಕ್ತಿಕವಾಗಿ ಭಾಳ ಹತ್ತಿರವಾಗಿದೆ. ನಾನು ಯುವಕರನ್ನು ಇವತ್ತು ನೋಡಿದ ಹಾಗೆ ಪ್ರತಿ ಸಲನೂ ಪ್ರತಿ ಜನ್ರೇಷನಲ್ಲೂ ಯುವಕರಿಗೆ ಅತಿ ಹೆಚ್ಚು ಶಕ್ತಿ ಇದ್ದೇ ಇರುತ್ತೆ. ಅದೊಂಥರ ಜಲಪಾತದ ಥರ ಧುಮುಕ್ತಾ ಇರುತ್ತೆ. ಅದರಿಂದ ಏನು ಎಲೆಕ್ಟ್ರಿಸಿಟಿ ಪವರ್ ಜನ್ರೇಟ್ ಮಾಡಬೇಕು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಎಕ್ಸ್ಪರ್ಟ್ಗಳು ಬೇಕಾಗ್ತಾರೆ. ಅಂಥ ಒಂದು ಕೆಲಸನ ಈ ಎಕ್ಸ್ಪೋ ಮಾಡ್ತಾ ಇದೆ. ಡೆಫಿನೆಟ್ಲಿ ಇವತ್ತು ನಾವು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಹೆಚ್ಚು ನೋಡ್ಬೋದು ಯೂತ್ ಯಾವ ಥರ ಥಿಂಕ್ ಮಾಡ್ತಿದ್ದಾರೆ ಅಂತ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅವ್ರದ್ದೊಂದು ಒಪಿನಿಯನ್ ಇದೆ, ಸ್ಟ್ರಾಂಗ್ ಒಪಿನಿಯನ್ ಇದೆ. ಸರಿ ಇದೆಯೋ ತಪ್ಪಿದೆಯೋ ಅದು ಬೇರೆ ವಿಷಯ. ಎಷ್ಟರ ಮಟ್ಟಿಗೆ ಅಂದರೆ ಇವತ್ತು ನಾವು ನೋಡ್ಬೋದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಎಷ್ಟು ಪಾಪ್ಯುಲರ್ ಆಗಿದೆ ಅನ್ನೋದು. ಅದರ ಸರಿ ತಪ್ಪುಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಎಲ್ಲ ಯುವಕರಿಗೂ ತಮ್ಮದೇ ಆದ ಒಂದು ಒಪಿನಿಯನ್ನ ಹೇಳಬೇಕಾಗಿರೋಂಥ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿದೆ. ಅವ್ರಿಗೊಂದು ಶಕ್ತಿ ಅದೊಂದು ಒಳಗಡೆಯಿಂದ ಕಿಚ್ಚು ಜಾಸ್ತಿ ಇದೆ. ಬಟ್ ಅವ್ರನ್ನ ಸರಿ ದಾರಿನಲ್ಲಿ ತೋರಿಸೋದು ಅಂತ ಒಂದು ಕೆಲಸನ ಇಂಥ ಯೂನಿವರ್ಸಿಟಿಗಳಾಗಲಿ ಎಕ್ಸ್ಪರ್ಟೀಸ್ ಆಗಲಿ ಜೀವನ ನೋಡಿರೋಂಥ ಗುರು ಹಿರಿಯರು ತೋರಿಸ್ಕೊಡೋದು ಭಾಳ ಮುಖ್ಯ. ಅಂಥ ಕೆಲಸನ ಇವತ್ತು ಇಲ್ಲಿ ನಡೀತಾ ಇದೆ. ಇದಕ್ಕೆ ನಾನು ಕನ್ನಡಪ್ರಭ ಮತ್ತು ಸುವರ್ಣ ಚಾನೆಲ್ ಎರಡಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ. ನನಗೂ ಇದಕ್ಕೆ ಮುಂಚೆನೇ ಈ ಕಾರ್ಯಕ್ರಮ ಬರ್ತಾ ಇದ್ದೀನಿ, ಸೊ ಹೊಸಬ್ಳು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯುಗಾದಿ ಸಂಭ್ರಮ ಆಗಿರ್ಬೋದು, ನನ್ನ ಪುಸ್ತಕಗಳ ಬಗ್ಗೆ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಥ್ಯಾಂಕ್ ಯು ಎವ್ರಿ ಒನ್. ಕಂಗ್ರ್ಯಾಚುಲೇಷನ್ಸ್ ನಿಮಗೂ. ಎಲ್ಲ ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಇದರ ಬೆನಿಫಿಟ್ನ ತಗೊಳ್ಳಿ ಅಂತ ಹೇಳ್ತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.